ಚೆನ್ನಮ್ಮ ಅವರಿಗೆ ಪ್ರಜ್ವಲ್ ಅವರು ಅಂದ್ರೆ ತುಂಬಾ ಇಷ್ಟ. ಎಲ್ಲಾರನ್ನೂ ಇಷ್ಟ. ನಾಳೆ ಪ್ರಜ್ವಲ್ ಅವರು ಎಷ್ಟೊತ್ತಿಗೆ ಬರ್ತಿದ್ದಾರೆ ಅಂತ ಇಲ್ಲ ಅವ್ರನ್ನ ಮ್ಯಾಮ್, ನಿಮ್ಮ ಮತ್ತೆ ಚೆನ್ನಮ್ಮ ಅವರ ಒಡನಾಟ ತುಂಬಾ ಹತ್ರದಲ್ಲಿ ನೋಡಿದಂಥವ್ರು ಮ್ಯಾಮ್. ಅವರಿಗೆ ಅಡಿಗೆ ಮಾಡಿ ಕೂಡ ತಾವು ಹಾಕೊಡ್ತಾ ಇದ್ರಿ. ಈ ಆ ಒಡನಾಟ ಹೇಗಿತ್ತು ಮ್ಯಾಮ್? ಅಂದರೆ ಅಡಿಗೆ ಊಟ ಎಲ್ಲರೂ ಮಾಡಿದ್ದೀವಿ, ಅದರಲ್ಲೇನಿಲ್ಲ. ಆದರೆ ಜಾಸ್ತಿ ಅವರು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕು ಕಾಂಟ್ಯಾಕ್ಟ್ ಇಟ್ಕೊಂಡಿದ್ರಲ್ಲ, ಬಂದು ಹೋಗೋದು ಮಾಡ್ತಿದ್ರು. ಆಮೇಲೆ ಏನಾದರೂ ಈ ದೇವಸ್ಥಾನಗಳಲ್ಲಿ ಪೂಜೆ ಅಂದರೆ 2 ದಿವಸ 3 ದಿವಸ ಉಳಿತಾ ಇದ್ರು. ಆಮೇಲೆ ನನಗೂ ಮದುವೆ ಆದಾಗ್ಲಿಂದನೂ ಅಟ್ಯಾಚ್ಮೆಂಟ್ ಜಾಸ್ತಿ ಬೆಳೀತು, ಒಡನಾಟ ಜಾಸ್ತಿ ಬೆಳೀತು. ನನಗವರೊಂದು ಈಗ ನನಗೆ ಹೆತ್ತ ತಾಯಿಗಿಂತ ಹೆಚ್ಚಾಗ್ಬಿಟ್ರು ಅವ್ರು ನನಗೆ. ಹಾಗಾಗಿ ಒಡನಾಟ ಜಾಸ್ತಿ ಇರೋದ್ರಿಂದ ಜೊತೆಯಲ್ಲಿ ಒಂದು ಮದುವೆಗೆ ಹೋಗಲಿ, ಒಂದು ದೇವಸ್ಥಾನಕ್ಕೆ ಹೋಗಲಿ, ಅಥವಾ ಯಾವುದಾದ್ರು ಒಂದು ಇದಕ್ಕೆ ಹೋಗಲಿ, ಭವಾನಿ ಜೊತೆಲಿ ಹೋಗೋಣ, ಭವಾನಿ ಜೊತೆಲಿ ಹೋಗೋಣ ಹಾಗೇ ಕರಿತಾ ಇರೋರು. ಹಾಗಾಗಿ ನಾನು ಅವ್ರ ಜೊತೆನೇ ಸುತ್ತಾಡಿ ಮಾಡಿ, ಹಾಗಾಗಿ ಅವರು ಹೆಚ್ಚು ಜೊತೆಯಲ್ಲಿ ಇರ್ತಿದ್ವಿ. ಇನ್ನು ಅವರ ಇಬ್ಬರು ಹೆಣ್ಮಕ್ಳು ಕೂಡ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಡಾಕ್ಟರ್ ಮಂಜುನಾಥ್ ಅವ್ರ ವೈಫು ದೊಡ್ಡವರು ಅನುಸೂಯ, ಇನ್ನೊಬ್ಬರು ಶೈಲಜಾ, ಅವರು ಯಜಮಾನರು ಕೂಡ ಡಾಕ್ಟ್ರೇನೆ. ಮನೆಯಲ್ಲಿ ಡಾಕ್ಟ್ರುಗಳ ಫೆಸಿಲಿಟಿ, ಆಮೇಲೆ ಎಲ್ಲ ಮನೇಲಿ ನೋಡ್ಕೊಳ್ಳೋ ಒಂದು ಅನುಕೂಲತೆ ಎಲ್ಲ ಇರೋದ್ರಿಂದ ನಮ್ಮ ಅಮ್ಮನಿಗೆ ಸ್ವಲ್ಪ ದೈಹಿಕವಾಗಿ ಭಾಳ ಬೇಗ ಕುಗ್ಬಿಟ್ರು ಅವರು. ಅಂದರೆ ಸ್ವಲ್ಪ ಆ್ಯಸಿಡ್ ಬಿದ್ದು ಎಲ್ಲ ಇದಾದಾಗಲೇ ದೇಹಕ್ಕೆ ಹಾನಿಯಾಗಿತ್ತು. ಆದರೂ ಕೂಡ ಅವರು ಅದರಿಂದ ಸರೈವಾದರು. ಅಂದರೆ ಅವ್ರಿಗೆ ವಿಲ್ ಪವರ್ ಚೆನ್ನಾಗಿತ್ತು. 25 ವರ್ಷ 6 ತಿಂಗಳಾಯಿತು ಆ್ಯಸಿಡ್ ದಾಳಿ ನಡೆದು. ಆದರೂ ನಮ್ಮಮ್ಮ ಅದರಿಂದ ಜಯ ಗಳಿಸಿ, ಅಂದರೆ ಅದರ ಯುದ್ಧ ಮಾಡಿಕೊಂಡು ಗೆದ್ದು ಬಂದು, ಆದರೂ ಅವ್ರಿಗೇನು ಸ್ಕಾರ್ ಇತ್ತು ದೇಹದಲ್ಲಿ ಅದನ್ನೆಲ್ಲ ಮರೆತು, ಅವ್ರ ಕಲೆಗಳನ್ನೆಲ್ಲ ಮರೆತು ಜನರ ಒಡನಾಟದ ಜೊತೆ ಮತ್ತೆ ಮೊದಲ ಚೆನ್ನಮ್ಮನವ್ರು ಹೇಗಿದ್ರು ಅದೇ ಥರ ಇದ್ದು ಮುಂದುವರಿಸ್ತಾ ಇದ್ರು. ಚೆನ್ನಮ್ಮ ಅವರಿಗೆ ಪ್ರಜ್ವಲ್ ಅವರು ಅಂದ್ರೆ ತುಂಬಾ ಇಷ್ಟ. ಎಲ್ಲಾರನ್ನೂ ಇಷ್ಟ. ನಾಳೆ ಪ್ರಜ್ವಲ್ ಅವರು ಎಷ್ಟೊತ್ತಿಗೆ ಬರ್ತಿದ್ದಾರೆ ಅಂತ ಇಲ್ಲ ಅವ್ರನ್ನ ಮ್ಯಾಮ್, ನಿಮ್ಮ ಮತ್ತೆ ಚೆನ್ನಮ್ಮ ಅವರ ಒಡನಾಟ ತುಂಬಾ ಹತ್ರದಲ್ಲಿ ನೋಡಿದಂಥವ್ರು ಮ್ಯಾಮ್. ಅವರಿಗೆ ಅಡಿಗೆ ಮಾಡಿ ಕೂಡ ತಾವು ಹಾಕೊಡ್ತಾ ಇದ್ರಿ. ಈ ಆ ಒಡನಾಟ ಹೇಗಿತ್ತು ಮ್ಯಾಮ್? ಅಂದರೆ ಅಡಿಗೆ ಊಟ ಎಲ್ಲರೂ ಮಾಡಿದ್ದೀವಿ, ಅದರಲ್ಲೇನಿಲ್ಲ. ಆದರೆ ಜಾಸ್ತಿ ಅವರು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕು ಕಾಂಟ್ಯಾಕ್ಟ್ ಇಟ್ಕೊಂಡಿದ್ರಲ್ಲ, ಬಂದು ಹೋಗೋದು ಮಾಡ್ತಿದ್ರು. ಆಮೇಲೆ ಏನಾದರೂ ಈ ದೇವಸ್ಥಾನಗಳಲ್ಲಿ ಪೂಜೆ ಅಂದರೆ 2 ದಿವಸ 3 ದಿವಸ ಉಳಿತಾ ಇದ್ರು. ಆಮೇಲೆ ನನಗೂ ಮದುವೆ ಆದಾಗ್ಲಿಂದನೂ ಅಟ್ಯಾಚ್ಮೆಂಟ್ ಜಾಸ್ತಿ ಬೆಳೀತು, ಒಡನಾಟ ಜಾಸ್ತಿ ಬೆಳೀತು. ನನಗವರೊಂದು ಈಗ ನನಗೆ ಹೆತ್ತ ತಾಯಿಗಿಂತ ಹೆಚ್ಚಾಗ್ಬಿಟ್ರು ಅವ್ರು ನನಗೆ. ಹಾಗಾಗಿ ಒಡನಾಟ ಜಾಸ್ತಿ ಇರೋದ್ರಿಂದ ಜೊತೆಯಲ್ಲಿ ಒಂದು ಮದುವೆಗೆ ಹೋಗಲಿ, ಒಂದು ದೇವಸ್ಥಾನಕ್ಕೆ ಹೋಗಲಿ, ಅಥವಾ ಯಾವುದಾದ್ರು ಒಂದು ಇದಕ್ಕೆ ಹೋಗಲಿ, ಭವಾನಿ ಜೊತೆಲಿ ಹೋಗೋಣ, ಭವಾನಿ ಜೊತೆಲಿ ಹೋಗೋಣ ಹಾಗೇ ಕರಿತಾ ಇರೋರು. ಹಾಗಾಗಿ ನಾನು ಅವ್ರ ಜೊತೆನೇ ಸುತ್ತಾಡಿ ಮಾಡಿ, ಹಾಗಾಗಿ ಅವರು ಹೆಚ್ಚು ಜೊತೆಯಲ್ಲಿ ಇರ್ತಿದ್ವಿ. ಇನ್ನು ಅವರ ಇಬ್ಬರು ಹೆಣ್ಮಕ್ಳು ಕೂಡ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಡಾಕ್ಟರ್ ಮಂಜುನಾಥ್ ಅವ್ರ ವೈಫು ದೊಡ್ಡವರು ಅನುಸೂಯ, ಇನ್ನೊಬ್ಬರು ಶೈಲಜಾ, ಅವರು ಯಜಮಾನರು ಕೂಡ ಡಾಕ್ಟ್ರೇನೆ. ಮನೆಯಲ್ಲಿ ಡಾಕ್ಟ್ರುಗಳ ಫೆಸಿಲಿಟಿ, ಆಮೇಲೆ ಎಲ್ಲ ಮನೇಲಿ ನೋಡ್ಕೊಳ್ಳೋ ಒಂದು ಅನುಕೂಲತೆ ಎಲ್ಲ ಇರೋದ್ರಿಂದ ನಮ್ಮ ಅಮ್ಮನಿಗೆ ಸ್ವಲ್ಪ ದೈಹಿಕವಾಗಿ ಭಾಳ ಬೇಗ ಕುಗ್ಬಿಟ್ರು ಅವರು. ಅಂದರೆ ಸ್ವಲ್ಪ ಆ್ಯಸಿಡ್ ಬಿದ್ದು ಎಲ್ಲ ಇದಾದಾಗಲೇ ದೇಹಕ್ಕೆ ಹಾನಿಯಾಗಿತ್ತು. ಆದರೂ ಕೂಡ ಅವರು ಅದರಿಂದ ಸರೈವಾದರು. ಅಂದರೆ ಅವ್ರಿಗೆ ವಿಲ್ ಪವರ್ ಚೆನ್ನಾಗಿತ್ತು. 25 ವರ್ಷ 6 ತಿಂಗಳಾಯಿತು ಆ್ಯಸಿಡ್ ದಾಳಿ ನಡೆದು. ಆದರೂ ನಮ್ಮಮ್ಮ ಅದರಿಂದ ಜಯ ಗಳಿಸಿ, ಅಂದರೆ ಅದರ ಯುದ್ಧ ಮಾಡಿಕೊಂಡು ಗೆದ್ದು ಬಂದು, ಆದರೂ ಅವ್ರಿಗೇನು ಸ್ಕಾರ್ ಇತ್ತು ದೇಹದಲ್ಲಿ ಅದನ್ನೆಲ್ಲ ಮರೆತು, ಅವ್ರ ಕಲೆಗಳನ್ನೆಲ್ಲ ಮರೆತು ಜನರ ಒಡನಾಟದ ಜೊತೆ ಮತ್ತೆ ಮೊದಲ ಚೆನ್ನಮ್ಮನವ್ರು ಹೇಗಿದ್ರು ಅದೇ ಥರ ಇದ್ದು ಮುಂದುವರಿಸ್ತಾ ಇದ್ರು.